ಇಂಡಸ್ 555 DTMT ಅರ್ಪಿಸುವ ಶ್ರೀ ಲಕ್ಷ್ಮೀ ಭೂ ವರಾಹ ಮಹಾಯಾಗ. ಮಾತಾ ಪೃಥ್ವಿ ಪುತ್ರೋಹಂ ಪೃಥವ್ಯಾಹ ಅಂಥೇಳಿ, ಹಾಗೆ ಆ ಭೂಮಿ ನಮ್ಮ ಎಲ್ಲ ಕಾರ್ಯ ಮಾಡುವಾಗಲೂ ಮೊದಲು ಭೂಸ್ಪರ್ಶ ಮಾಡ್ತೀವಿ. ನಮ್ಮದೇನೋ ಹೋಮಗಳು ಮಾಡಲಿ, ನಾಂದಿಗಳು ಮಾಡಲಿ, ಪ್ರಥಮ ಪೂಜೆ ಮಾಡಲಿ, ಪುಣ್ಯಾಹ ಮಾಡಲಿ, ಮೊದಲು ಆದ್ಯ ಕರ್ತವ್ಯ ಭೂಮಿಯನ್ನು ಸ್ಪರ್ಶ ಮಾಡಿ ನಮನ ಮಾಡಿ ಅಲ್ಲಿಂದ ಚಾಲನೆ ಮಾಡಬೇಕು. ನಿಜವಾಗಲೂ ವ್ಯಕ್ತಿ ಮಲಗಿದ್ದಾಗ ಹೇಳ್ತಾನಲ್ಲ, ಬೆಳಗ್ಗೆ ಏಳುವಾಗ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಮ್ಮ, ನಿನ್ನ ನಾನು ತುಳಿತಿದ್ದೀನಿ, ಭೂಮಿ ನೀನೇ ನನ್ನ ಧಾರಣೆ ಮಾಡಿದೆ, ನೀನಿಲ್ಲದೆ ನಾನು ಉಳಿಯೋಕ್ಕೆ ಸಾಧ್ಯ ಇಲ್ಲ. ನನ್ನ ಎಲ್ಲ ಕಾರ್ಯಗಳು ನಿನ್ನ ಮೇಲೆ ನಡೆಯುತ್ತೆ, ಎಲ್ಲ ಅಸಖ್ಯವಾದಂಥ ಪದಾರ್ಥಗಳೆಲ್ಲ ಬರುತ್ತೆ, ನಿನ್ನ ಮೇಲೆ ಓಡಾಡ್ತೇನೆ, ನೀನು ತುಳಿಬೇಕಾಗತ್ತೆ, ಆದರೆ ಅನಿವಾರ್ಯ, ದಯವಿಟ್ಟು ಕ್ಷಮಿಸು ತಾಯಿ. ಯಾಕೆ ಈ ವಿಚಾರ ಹೇಳಿದ್ವಿ ಅಂದರೆ, ಇದು ಭೂವರಾಹ ಐಶ್ವರ್ಯ ಮಹಾಯಾಗ ಅಂತ ಅತ್ಯಂತ ಶ್ರೇಷ್ಠವಾದಂಥ ವೈದಿಕ ಯಾಗ ಇದು. ಈ ಯಾಗದಲ್ಲಿ ನಿಜವಾದ ಉದ್ದೇಶ ಅನೇಕ ಫಲಗಳಿದೆ. ವಿಶಿಷ್ಟವಾದಂಥ ಫಲ ಕಿಮಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತನೆ, ಇದು ಭಾಗವತದ ಮಾತು. ಭಗವಂತ ತೃಪ್ತಿ ಆದರೆ ಏನು ಕೊಡಲ್ಲ, ಅವನು ಮೋಕ್ಷವನ್ನೇ ಕೊಡಬಲ್ಲ ಭಗವಂತ. ಕಿಮಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತನೆ, ಎಲ್ಲವನ್ನೂ ಕೊಡ್ತಾನೆ ಭಗವಂತ, ಅವನೊಬ್ಬನೇ ಎಲ್ಲವನ್ನೂ ಕೊಡೋಕ್ಕೆ ಸಾಧ್ಯ. ಇದರಲ್ಲಿ ಪ್ರತ್ಯಕ್ಷ ಎಲ್ಲರೂ ಅದ್ರಲ್ಲಿ ಭಾಗವಹಿಸ್ಬೋದು. ಅಲ್ಲಿ ಬಂದವರಿಗೆಲ್ಲ ಸಂಕಲ್ಪ ಮಾಡಿಸುತ್ತೆ. ಸಂಕಲ್ಪ ಮಾಡಿಸಿ ಅವರ ಎದುರುಗಡೆನೆ ಯಜ್ಞಾದಿಗಳನ್ನು, ಹೋಮಗಳನ್ನು ಶಾಸ್ತ್ರೋಕ್ತವಾಗಿ ವೈದಿಕರಿಂದ, ವೃತ್ತಿಕರಿಂದ ನೆರವೇರಿಸಲಾಗತ್ತೆ. ಒಂದು ವೇಳೆ ಯಾರು ಪ್ರತ್ಯಕ್ಷ ಬರೋಕ್ಕಾಗಲ್ಲ, ನಾವೆಲ್ಲೋ ದೂರದಲ್ಲಿದ್ದೀವಿ, ನಾವು ಇನ್ನೆಲ್ಲೋ ಹೋಗಬೇಕು, ನಮಗೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ತಾವು ಆನ್ಲೈನಲ್ಲಿ ತಮ್ಮ ಹೆಸರು ಗೋತ್ರಗಳನ್ನು ಕೊಟ್ಟು ಪರೋಕ್ಷವಾಗಿ ಭಾಗವಹಿಸ್ಬೋದು. ವಾಸ್ತು ದೋಷ ನಿವಾರಣೆ ಆಗುತ್ತೆ ಇದರಿಂದ. ಅಕಸ್ಮಾತ್ ಎಷ್ಟೋ ಸಲ ನಾವು ಮನೆಗಳು ಕಟ್ಟಿರ್ತೀವಿ, ಅದರಲ್ಲಿ ಕೆಲವು ವಾಸ್ತು ದೋಷಗಳಿರುತ್ತೆ. ಎಷ್ಟೋ ಪ್ರಾಣಿಗಳು ಹೊರಟೋಗಿರುತ್ತವೆ, ಜೀವಿಗಳು ಹೊರಟೋಗಿರುತ್ತೆ, ಸರ್ಪಗಳು ಹೊರಟೋಗಿರುತ್ತವೆ, ಏನೇನೋ ಕ್ರಿಮಿಗಳೆಲ್ಲ ವಾಸ ಮಾಡ್ತಿರುತ್ತವೆ. ಅದನ್ನೆಲ್ಲ ಅಗದು ನಾವು ಅದ್ರ ಮೇಲೆ ಮನೆ ಕಟ್ಟಿ ನಾವು ವಾಸ ಮಾಡ್ತಿರ್ತೀವಿ. ಆ ಜೀವಜಂತುಗಳ ದೋಷ ನಿವಾರಣೆ ಆಗಬೇಕು. ಮತ್ತು ವಿಶೇಷವಾಗಿ ವಾಸ್ತು ದೋಷ ಇದ್ದರೆ, ವಾಸ್ತು ದೋಷ ಈ ಸಂಕಲ್ಪ, ಈ ಪೂಜೆಯಿಂದ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಮತ್ತು ಎಷ್ಟೋ ಜನಕ್ಕೆ ಭೂಮಿ ಮತ್ತು ಆಸ್ತಿಯ ವಿಚಾರದಲ್ಲಿ ಭಾಳ ಏನೋ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ. ಅವರು ಯಾವುದೇ ಆಸ್ತಿ ಸಮಸ್ಯೆಗಳು ಇಂಥದ್ದೇನಾದರೂ ಇದ್ದರೆ ಅದರ ಒಂದು ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ. ಆ ಅಡೆತಡೆ ಇದ್ದರೆ, ಆಸ್ತಿಗೆ ಸಂಬಂಧಪಟ್ಟ ಹಾಗೆ, ಭೂಮಿಗೆ ಸಂಬಂಧಪಟ್ಟ ಹಾಗೆ ಅಡೆತಡೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಸೇರಿಕೊಳ್ಳೋಣ. ನಮಗೆ ಸ್ವಂತದಲ್ಲೇ ನಾವು ತೃಪ್ತಿಯಾಗಿದ್ದರೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಜಾತಿ, ಸಂಪ್ರದಾಯ, ಮತ, ಭೇದ, ಆಮೇಲೆ ಅಂತಸ್ತು, ಸ್ವಭಾವ ಇದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದು ತಂದೆಯ ಮಕ್ಕಳು. ನಾವು ಭೂವರಾಹ ಸ್ವಾಮಿಗೆ ಮಕ್ಕಳು. ನಾವು ನಮ್ಮ ತಾಯಿ ಲಕ್ಷ್ಮಿ, ನಮ್ಮ ತಂದೆ ಸಾಕ್ಷಾತ್ ನಾರಾಯಣ. ಈ ಭಾವನೆಯಿಂದ ಎಲ್ಲ ಒಟ್ಟಿಗೆ ಸೇರೆ ಮಾಡಿದಾಗ ಲೋಕಕ್ಕೆ ಕಲ್ಯಾಣ ಆಗುತ್ತೆ, ನಮಗೂ ಹಿತವಾಗುತ್ತೆ, ನಮಗೂ ಭಗವಂತನ ವಿಗ್ರಹ ಆಗುತ್ತೆ ಅಂತ. ಶ್ರೀ ಲಕ್ಷ್ಮೀ ಭೂ ವರಾಹ ಮಹಾಯಾಗ ಪ್ರಾಯೋಜಕರು ಇಂಡಸ್ 555 DTMT.